ಅಸ್ಸಲಾಮು ಅಲೈಕುಂ. ಇಂದಿನ ಸಮಾರಂಭದ ವೇದಿಕೆಯಲ್ಲಿರುವ ಕೇಂದ್ರ ಬಿಂದು ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಉಲೇಮಾ AP ಅಬೂಬಕರ್ ಮುಸ್ಲಿಯಾರ್ ಅವರೇ, ವೇದಿಕೆಯಲ್ಲಿ ಇರುವ ಎಲ್ಲ ಉಲೇಮಾಗಳೇ, ಉಮ್ರಾಗಳೇ ಮತ್ತು ನನ್ನ ಈ ದರ್ಗದ ಅಧ್ಯಕ್ಷರು ಮತ್ತು ಅಧ್ಯಕ್ಷರೇ, ಇಲ್ಲಿ ನಡೆದು ಎಲ್ಲ ಪ್ರಿಯ ಬಂಧುಗಳಿಗೆ ನನ್ನ ವಂದನೆಗಳು. ಇಂದು ಉಳ್ಳಾಲ್ ದರ್ಗದ ನೂತನ ಕಾಜಿಯಾದ ಸುಲ್ತಾನುಲ್ ಉಲೇಮಾ AP ಅಬೂಬಕರ್ ಮುಸ್ಲಿಯಾರ್ ಅವರು ಅಧಿಕಾರ ಸ್ವೀಕರಿಸುವ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಬಹಳ ಸಂತೋಷ ಮತ್ತು ಹೆಮ್ಮೆ ಪಡುತ್ತೇನೆ. ಈ ಸಂದರ್ಭದಲ್ಲಿ ಉಳ್ಳಾಲ್ ದರ್ಗದ 50 ವರ್ಷ ಕಾಲ ಮೇಲ್ಪಟ್ಟು ಕಾರ್ಯನಿರ್ವಹಿಸಿ ಅದರಲ್ಲಿ 38 ವರ್ಷ ಮೇಲ್ಪಟ್ಟು ಕಾಜಿಯಾಗಿ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಿದ ನಮ್ಮ ಉಳ್ಳಾಲ್ ಕಾಜಿ ಮರ್ಹೂಮ್ ತಾಜುಲ್ ಉಲೇಮಾ ಅಸ್ಸಹೀದ್ ಅಬ್ದುಲ್ ರಹಮಾನ್ ಅಲ್ ಬುಖಾರಿ ಅವರನ್ನು ಈ ಸಂದರ್ಭದಲ್ಲಿ ನಾನು ನೆನಪಿಸಲು ಬಯಸುತ್ತೇನೆ. ನಂತರ ಅವರ ಪುತ್ರರಾದ ಫಜಲ್ ಕೋಯಮ್ಮ ತಂಗಳವರು ಉಳ್ಳಾಳ ಕಾಜಿಯಾಗಿ ಆಯ್ಕೆಯಾಗಿ ನಮ್ಮ ಕರಾವಳಿಯಲ್ಲಿ ಲಕ್ಷಾಂತರ ಅಭಿಮಾನಿ ವರ್ಗವ ಹೊಂದಿದ್ದ ಗುರುಗಳಾಗಿದ್ದರು. ಕೂರ ತಂಗಳೆಂದೇ ಖ್ಯಾತಿ ಹೊಂದಿದ ಇವರು ಪುತ್ತೂರು ಬಳಿ ಕೂರ ಎಂಬ ಪುಟ್ಟ ಗ್ರಾಮದಲ್ಲಿ ವಾಸವಾಗಿದ್ದು, ನಾನಾ ಸಮಸ್ಯೆಗಳಿಂದ ನೊಂದು ಬಂದ ಜನರು ಮುಂಜಾನೆ ಇವರ ಬಳಿ ಬರುತ್ತಿದ್ದರು. ಇವರು ಅವರಿಗೆ ಸ್ವಾಂತನ ಹೇಳಿ ಆಶೀರ್ವಾದದಾತರಾಗಿದ್ದರು. ಬಹಳ ಸರಳ ಜೀವನ ಇವರದಾಗಿತ್ತು. ನಂತರ ಉಲ್ಲಾದ ಕಾಜಿ ಹಲವು ವರ್ಷಗಳಿಂದ ಉತ್ತಮ ಸಲ್ಲಿಸ್ತಾ ಬಂದಿದ್ದರು. ಕೂರ ತಂಗಳವರಿಗೆ ಮಗಫಿರತ್ ಮತ್ತು ಮರ್ಹಮತ್ತು ಅನ್ನು ಅಲ್ಲಾಹು ಅನುಗ್ರಹಿಸಲಿ ಎಂದು ನಾನು ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತೇನೆ. ನೂತನ ಕಾಜಿಯಾಗಿ ಅಧಿಕಾರ ಸ್ವೀಕರಿಸಿದ ಸುಲ್ತಾನುಲ್ ಉಲೇಮಾ AP ಅಬೂಬಕರ್ ಮುಸ್ಲಿಯಾರ್ ಅವರು ನಮ್ಮೆಲ್ಲರ ಪ್ರೀತಿಯ ಮತ್ತು ಆತ್ಮೀಯರು ಆಗಿ ಎಲ್ಲರೂ ಒಪ್ಪುವಂಥ ಒಂದು ನಾಯಕರಾಗಿದ್ದಾರೆ. ಅವರು ಭಾರತಾದ್ಯಂತ ಸುಮಾರು ಸಾವಿರಾರು ಮಸೀದಿಗಳ ನಿರ್ಮಾಣ, 25,000ಕ್ಕೂ ಹೆಚ್ಚು ಮಿಗಿಲಾಗಿ ಉಲಮಾಗಳನ್ನು ಸಮುದಾಯಕ್ಕೆ ಶ್ರಮಿಸಿದ ಪವಿತ್ರ ಇಸ್ಲಾಂ ಧರ್ಮವನ್ನು ದೇಶದಾದ್ಯಂತ ಪ್ರಚಾರಪಡಿಸಿದ ಸುಲ್ತಾನ್ ಉಲೇಮಾ AP ಉಸ್ತಾದ್ ಅವರು ಉಳ್ಳಾಳಕ್ಕೆ ಕಾಜಿಯಾಗಿ ಆಯ್ಕೆ ಆಗೋದು ಭಾಳ ಸಂತೋಷ ಮತ್ತು ನಮ್ಮೆಲ್ಲರ ಭಾಗ್ಯವೆಂದು ನಾನು ಹೇಳಲು ಇಚ್ಛಿಸ್ತೇನೆ. ಇವರು ಶಾಂತಿ ಮತ್ತು ಸರ್ವಧರ್ಮ ಸಂವಾದಕ್ಕಾಗಿ ಅನೇಕ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಭಾಗವಹಿಸುತ್ತಿದ್ದರು. ಅವರ ಮರ್ಕಸ್ ವಿದ್ಯಾಸಂಸ್ಥೆ ಸ್ಥಾಪನೆ ವಿದ್ಯಾಶೇಖರಕ್ಕೆ ದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ. ಇವರನ್ನು ಎಲ್ಲ ಜನರು ಭಾಳ ಭಕ್ತಿಯಿಂದ ಗೌರವಿಸ್ತಾರೆ. ಅದಲ್ಲದೆ ತಮ್ಮ ಸಂಸ್ಥೆಯ ಮುಖಾಂತರ ಮುಸ್ಲಿಮ್ಸ್ ಕಲ್ಯಾಣ ಹಾಗೂ ಬಡ ಹೆಣ್ಣು ಮಕ್ಕಳ ಮದುವೆಗೆ, ಅನಾಥ ಮಕ್ಕಳು ವಿದ್ಯಾಭ್ಯಾಸ ನೀಡಿದ ಕೊಡುಗೆ ಬಹಳ ಅಪಾರ. AP ಉಸ್ತಾದರವರು ಉಳ್ಳಾಳ ಕಾಜಿಯಾಗಿ ಬರಲು ಒಪ್ಪಿದ್ದು ನಮ್ಮೆಲ್ಲರ ಭಾಗ್ಯವೆಂದು ಇಚ್ಛಿಸ್ತೇನೆ. ಅಲ್ಲಾಹು ಅವರಿಗೆ ಉತ್ತಮ ಆರೋಗ್ಯ ಮತ್ತು ದೀರ್ಘಾಯುಷ್ಯವನ್ನು ಕರುಣಿಸಲಿ. ಉಳ್ಳಾಳ ದರ್ಗದ ಖ್ಯಾತಿ ದೇಶ ವಿದೇಶಗಳಲ್ಲಿ ತರುವಂತಾಗಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ಈ ಸಂದರ್ಭದಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ ಒಂದು ಕಟ್ಟಡ ಶಿಲಾನ್ಯಾಸ ಮಾಡಿದ್ದಾರೆ. ಇದು ಬಹಳ ಸಂತೋಷದ ವಿಷಯ. ಈ ಕಟ್ಟಡ ನಿರ್ಮಾಣ ಆದಷ್ಟು ಬೇಗ ಪೂರ್ಣಗೊಳ್ಳಲಿ ಎಂದು ಇಲ್ಲಿ ಕಲಿಯುವ ವಿದ್ಯಾರ್ಥಿಗಳಿಗೆ ಪ್ರಯೋಜನವಾಗಲಿ ಎಂದು ನಾನು ಹಾರೈಸ್ತೇನೆ. ಇದೇ ರೀತಿ ಉಳ್ಳಾಲ್ ದರ್ಗದ ಪ್ರಸ್ತುತ ಅಧ್ಯಕ್ಷರಾದ BG ಹನೀಫಾಜಿ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದಿಸ್ತಾ ಈ ವೇದಿಕೆ ಮೇಲೆ ಹಾಗೂ ಮುಂಭಾಗಿರುವ ಎಲ್ಲರಿಗೂ ನಾನು ವಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ.